ಹಲೋ ನಮಸ್ಕಾರ. ಜೀಗೆ ಜಗತ್ತಿಗೆ ಸ್ವಾಗತ. ಈಗ ಮಳೆಗಾಲ ಹೋಗಿ ಬೇಸಿಗೆಗಾಲ ಬಂತು. ಹಾಗೆ ತೋಟಕ್ಕೆ ನೀರು ಬಿಡುವ ಸಂದರ್ಭ ಭಾಳಷ್ಟು ಅರ್ಜೆಂಟಾಗಿ ಸ್ಟಾರ್ಟ್ ಆಗಿದೆ. ಹಾಗೆ ಅದಕ್ಕೋಸ್ಕರ ಈಗ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಪೈಪ್ಗಳು ಅದನ್ನು ಚೆಕ್ ಮಾಡ್ತಾ ರಿಪೇರಿ ಮಾಡ್ತಾ ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿಗೆ ಒಂದು 3 ಇಂಚಿನ ಪೈಪ್ ಡ್ಯಾಮೇಜ್ ಆಗಿದೆ. ಹಾಗೆ ಅದನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಬೋದು ನೋಡ್ತಾ ಹೋಗುವ. ಅಂದರೆ ಲಾಂಗ್ ಕಪ್ಲಿಂಗ್ ಯೂಸ್ ಮಾಡಿ ನಾವು ಅದನ್ನೀಗ ಸರಿಪಡಿಸಲಿಕ್ಕಿದ್ದೇವೆ. ಹಾಗೆ ಬನ್ನಿ ಹೇಗೆಲ್ಲ ಅಂತ ನೋಡುವ ಬನ್ನಿ. ಇದೀಗ ಡ್ಯಾಮೇಜ್ ಆದ ಪೈಪು ಇಲ್ಲಿ ಸಹ ಹೋಗಿದೆ ಮತ್ತು ಆಮೇಲೆ ಇಲ್ಲಿ ತನಕ ಒಡೆದಿದೆ. ಹಾಗೆ ಅದನ್ನೀಗ ನಾವು ಯಾವ ರೀತಿ ರಿಪೇರಿ ಮಾಡೋದು ನೋಡ್ತಾ ಹೋಗುವ. ಅಂದರೆ ಇದನ್ನೀಗ ಇದು ಫ್ಲೆಕ್ಸಿಬಲ್ ಇಲ್ಲ, ಎಲ್ಲ ಮಣ್ಣಿನ ಅಡಿಲಿರೋ ಕಾರಣ ಇದನ್ನು ನಾವು ಏನು ಆ ಕಡೆ ಈ ಕಡೆ ಮಾಡದೆ ಅದನ್ನು ರಿಪೇರಿ ಮಾಡಬೇಕು. ಹಾಗೆ ಈ ಚಿಕ್ಕ ತುಂಡು ಪೀಸ್ ಪೈಪನ್ನು ಯೂಸ್ ಮಾಡಿ ಯಾವ ರೀತಿ ಮಾಡೋದು ನೋಡುವ. ಈಗ ಮೊದಲನೇದಾಗಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿಂದ ನಾವು ಕಟ್ ಮಾಡ್ತಾ ಹೋಗಬೇಕಾಗ್ತದೆ. ಈ ಥರ ಎತ್ತಿ ಸೆಪ್ರೇಟ್ ಮಾಡಿ ಆಯಿತು. ಮತ್ತೆ ಪುನಃ ಇಲ್ಲಿ ಡ್ಯಾಮೇಜ್ ಇದೆ, ಹಾಗೆ ಇಲ್ಲಿ ತನಕ ನಾವು ಕಟ್ ಮಾಡಲಿಕ್ಕಿದ್ದೇವೆ. ಇದು ನನ್ನ ಕೈಲಿರೋದು ಈಗ 3 ಇಂಚಿನ ಲಾಂಗ್ ಕಪ್ಲಿಂಗ್. ಈಗ ಒಂದು ಸೈಡಲ್ಲಿ ಈಗ ಆರ್ಡಿನರಿ ಕಪ್ಲಿಂಗ್ ಅಂದರೆ ಇಷ್ಟೇ ಉದ್ದ ಬರ್ತದೆ. ನಾನು ಈಗ ಮೇಲುಗಡೆ ಪೋರ್ಷನ್ ಹಿಡಿದಿದ್ದಾನಲ್ಲ ಇಷ್ಟೇ ಬರುವಂಥದ್ದು. ಈಗ ಕೆಳಗಡೆಯಲ್ಲಿ ಉದ್ದ ಇದೆ. ಇದಂದರೆ ಇದರ ಮಾತು ಅಂದರೆ ನಾವು ಒಂದು ಕಡೆಯಲ್ಲಿ 2 ಕಡೆ ಗಮ್ ಹಾಕಬೇಕು, ಆಮೇಲೆ ಪೈಪಿನ ಒಳಗೆ ಇನ್ಸರ್ಟ್ ಮಾಡಿ ಮತ್ತೆ ಪುನಃ ಎಳೆಯುವಂಥದ್ದು. ಮತ್ತು ಮೇಲುಗಡೆ ಇನ್ನೂ ಡ್ಯಾಮೇಜ್ ಇತ್ತು. ಅಂದರೆ ಈಗ ಟೀ ಬಂದ ಮೇಲೆ 1/4 ಇಂಚಿಗೆ ರೆಡ್ಯೂಸರ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಈಗ. ಹಾಗೆ ಅದನ್ನು ಹೇಗೆಲ್ಲ ನಾವು ಟ್ರೈ ಮಾಡ್ತಿದ್ದೇವೆ ಸರಿ ಮಾಡಲಿಕ್ಕೆ. ಹಾಗೆಲ್ಲ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು. ಡ್ಯಾಮೇಜ್ ಆದ 3 ಇಂಚಿನ ಹಳೆ ಪೈಪಿಂದ ರಿಮೂವ್ ಮಾಡ್ತಾ ಇದ್ದೇವೆ. ಈ ಹ್ಯಾಕ್ಸೋ ಬ್ಲೇಡಿಗೆ ಹ್ಯಾಂಡಲ್ ಸಿಗ್ತದೆ. ಹ್ಯಾಂಡಲ್ ಹಾಕಿದರೆ ಸ್ವಲ್ಪ ಈಸಿ ಆಗ್ತದೆ. ಹಾಗೆ ಅಂತ ಅದು ಎಲ್ಲ ಕಡೆಯಲ್ಲಿ ವರ್ಕ್ ಆಗೋದಿಲ್ಲ. ಆದರೆ ಮಣ್ಣಿದ್ದಲ್ಲಿ ನಾವು ಕಟ್ ಮಾಡುವಾಗ ಹ್ಯಾಕ್ಸೋ ಬ್ಲೇಡ್ ಕೆಳಗೆ ಹೋಗೋದಿಲ್ಲ. ಈ ಹಳೆ ಪೈಪ್ ಆದರೆ ಇದೊಂದು ಕಷ್ಟ, ಅದರಲ್ಲಿ ಪಾಚಿ ಎಲ್ಲ ಹಿಡಿದಿರ್ತದೆ. ಅದನ್ನೀಗ ಈ ಎಮರಿ ಪೇಪರಲ್ಲಿ ಕ್ಲೀನಾಗಿ ಉಜ್ಜಿಕೊಳ್ಬೇಕು ಫುಲ್ ರೌಂಡಲ್ಲಿ. ಈಗ ಲಾಂಗ್ ಕಪ್ಲಿಂಗ್ನ ವಿಷಯ ಇಲ್ಲಿ ಉಳಿಯಿತು. ಅಂದರೆ ಇಲ್ಲಿ ಬೇರೆ ಡ್ಯಾಮೇಜ್ ಇತ್ತು, ಅದನ್ನು ಸರಿಪಡಿಸ್ತಾ ಇದ್ದೇವೆ. ಅದಾದಮೇಲೆ ಈಗ ಲಾಂಗ್ ಕಪ್ಲಿಂಗಿಂದು ನಾನು ಆಗ ಹೇಳಿದಾಗೆ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ತೋರಿಸ್ತೇನೆ. ಇದೀಗ 1/4 ಇಂಚ್ ಪೈಪು ಡ್ಯಾಮೇಜ್ ಇರುವಂಥದ್ದು. ಇನ್ನೊಂದು ಇದೀಗ ಸ್ಟಾರ್ಟಿಂಗ್ ಸೈಡು, ಇನ್ನೊಂದು ಎಂಡ್ ಈ ಕಡೆಯಲ್ಲಿದೆ ಮಣ್ಣಿನ ಒಳಗಡೆ. ಹಾಗೆ ಅದು ನೋಡಿ, ಇದು ಹಾಫ್ ಬೆಂಡ್. ಈಗ ಫುಲ್ ಬೆಂಡ್ ಆದರೂ ಅದು ಸೂಟ್ ಆಗೋದಿಲ್ಲ. ಈಗ ಹಾಫ್ ಬೆಂಡ್ ಇನ್ನೂ ಸ್ವಲ್ಪ ಆ್ಯಂಗಲ್ ಸ್ವಲ್ಪ ಸ್ಟ್ರೈಟ್ ಇರಬೇಕಿತ್ತು. ಹಾಗೆ ಆ ಥರ ಸಿಗೋದಿಲ್ಲ. ಅದನ್ನೀಗ ಬಿಸಿ ಮಾಡಿ ಏನಾದರೂ ಇದಕ್ಕೆ ಈ ಹಳೆ ಪೈಪಿಗೆ ಸ್ಟ್ರೈಟ್ ಬರುವಾಗ ನೋಡಿ, ಈ ಹಾಫ್ ಬೆಂಡ್ ಆ್ಯಂಗಲ್ ಪೈಪು ಈಗ ಫಿಟ್ ಮಾಡಿದರೆ ಆ ಥರ ಹೋಗ್ತದೆ, ಅದಕ್ಕೆ ಸೂಟ್ ಆಗೋದಿಲ್ಲ. ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ ಏನಾದರೂ ಪ್ರಯತ್ನ ಪಡ್ಬೋದು. ಈಗ ಹೇಗೆಲ್ಲ ಮಾಡಿ ಅದನ್ನೀಗ ಸೂಟ್ ಆಗುವಾಗ ಮಾಡಬೇಕು, ಬಿಸಿ ಎಲ್ಲ ಮಾಡಿ. ಉದ್ದ ಸ್ವಲ್ಪ ಮೆಜರ್ಮೆಂಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಯಿತು, ಮತ್ತೆ ಪ್ರಯತ್ನ. ಈಗ ಈ 3 ಇಂಚಿನ ಮೇನ್ ಪೈಪಲ್ಲೇ ಡಿವಿಯೇಷನ್ ಇರುವಂಥದ್ದು, 1/4 ಇಂಚಿದು. ಹಾಗೆ ಸ್ವಲ್ಪ ಅದನ್ನು ಆ್ಯಂಗಲ್ ಸರಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅದು 1/4 ಇಂಚಿನ ಸೈಡ್ ಹೇಗೋ ಹಾಗೂ ಹೇಗೂ ಸರಿ ಮಾಡಿ ಆಯಿತು. ಈಗ ಲಾಂಗ್ ಕಪ್ಲಿಂಗ್ ಯೂಸ್ ಮಾಡೋ ಕಾಲ ಬಂತು. ಹಾಗೆ ಮತ್ತು ಸಿಂಪಲಾಗಿ ಒಂದು ಸಲ ಅಲ್ಲಿಗೆ ಕಟ್ ಮಾಡಿ ಪೊಸಿಷನ್ ನೋಡ್ತಾ ಇದ್ದೇವೆ. ಅಂದರೆ ಈ ಸೈಡು ಫುಲ್ ಇನ್ಸರ್ಟ್ ಆಗಿದೆ ಲಾಂಗ್ ಸೈಡು, ಈ ಕಡೆಯಲ್ಲಿ
ಪೊಸಿಷನ್ ಕರೆಕ್ಟ್ ಆಯಿತು. ಹಾಗೆ ನೀವು ಗಮ್ ಹಾಕಿ ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಕ್ವಿಕ್ಕಾಗಿ ನಡಿಬೇಕು ಕೆಲಸ. ಸ್ವಲ್ಪ ಲೇಟ್ ಆಯಿತು ಅಂದರೆ ಅದು ಅಲ್ಲೇ ಸ್ಟ್ರಕ್ ಆಗ್ತದೆ, ಮತ್ತು ಆ ಕಡೆ ಈ ಕಡೆ ಎಳ್ಲಿಕ್ಕೆ ಬರೋದಿಲ್ಲ. ಗಮ್ ಅಂದರೆ ಫಾಸ್ಟಾಗಿ ಬೇಕು ಅಂದರೆ ಅಂಟುವುದಿಲ್ಲ, ಬೇಡ ಅಂದರೆ ಇಮ್ಮಿಡಿಯೇಟ್ ಅಂಟಿಬಿಡ್ತದೆ. ಗಮ್ ಸ್ವಲ್ಪ ಜಾಸ್ತಿ ಆದರೂ ವೇಸ್ಟ್ ಆದರೂ ಪರವಾಗಿಲ್ಲ, ಅಂದರೆ ಅದು ಬೇಗ ಡ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ತಾ ಇದ್ದೇವೆ. ಫಿಟ್ ಮಾಡುವ ಕಾಲ ಸನ್ನಿಹಿತ ಆಯಿತು. ಈಗ ಲಾಂಗ್ ಯಾವ ಕಡೆ ಇದೆ ಆ ಕಡೆಗೆ ಫಸ್ಟ್ ಇನ್ಸರ್ಟ್ ಮಾಡಿಕೊಳ್ತೇವೆ ಪೈಪಿನ ಒಳಗೆ. ಆ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಿಗೆ ಬರ್ತದೆ ಅಷ್ಟೇ. ಈಗ ಪೊಸಿಷನ್ ನೋಡಿ ಕ್ಲೀನಾಗಿ, ಈಗ ಕ್ಲಿಯರಾಗಿ ನೋಡಿ. ಆ ಥರ ಪೊಸಿಷನ್ ಸರಿಯಾದ ಕೂಡಲೇ ಸ್ವಲ್ಪ ಕಷ್ಟ ಆಗ್ತದೆ, ಅಂದರೆ ಅದು ಅಲ್ಲಿಂದ ಅಲ್ಲಿಗೆ ನೇರ ಇರ್ತದೆ ಸೂಟ್ ಮಾಡಲಿಕ್ಕೆ. ಹಾಗೆ ನಿಮಗೆ ಸಹ ಗೊತ್ತಿರ್ಬೋದು, ನೀವು ಸಹ ನೋಡಿರ್ತೀರಿ ಇಂಥದ್ದನ್ನು ಮಾಮೂಲಿ. ಈಗ ಇನ್ಸರ್ಟ್ ಮಾಡಿ ಆಯಿತು, ಫಿಟ್ಟಿಂಗ್ ಕರೆಕ್ಟ್ ಆಯಿತು, ಸಕ್ಸಸ್ ಆಯಿತು. ಇನ್ನೂ ಸ್ವಲ್ಪ ಜಾಯಿಂಟ್ ಎಲ್ಲಿ ಬರ್ತದೆ ಅಲ್ಲಿಗೆ ಸ್ವಲ್ಪ ಸ್ವಲ್ಪ ಗಮ್ ಅಪ್ಲೈ ಮಾಡ್ತೇವೆ, ಅಂದರೆ ಸ್ವಲ್ಪ ಸೇಫ್ಟಿಗೆ ಅಂತ. ಆವಾಗಲೇ ನೀವು ನೋಡಿದ್ರಿ 1 ಇಂಚು ಡೈವರ್ಷನ್ ಪೈಪು ಫಿಟ್ ಮಾಡಲಿಕ್ಕೆ ಸಾಹಸ ಪಟ್ಟದು. ಹಾಗೆ ಅದು ಸಹ ಈಗ ಆಯಿತು, ಇದಾಯಿತು, ಕಂಪ್ಲೀಟ್ ಫಿಟ್ಟಿಂಗ್ ರೆಡಿ ಆಯಿತು. ಇದು ಮಾರ್ಕೆಟ್ನಲ್ಲಿ ಸಿಗುವ ಇನ್ನೊಂದು ರೀತಿಯ ಲಾಂಗ್ ಕಪ್ಲಿಂಗ್. ಇದು ಒಳಗಡೆ ರಬ್ಬರ್ ರಿಂಗ್ 2 ಕಡೆಯಲ್ಲಿ ಕೂಡ. ಇದಕ್ಕೆ ಗಮ್ಮಿನ ಅವಶ್ಯಕತೆ ಇಲ್ಲ, ಆದರೂ ಸಹ ಇದು ನನಗೆ ಅಷ್ಟಾಗಿ ಒಳ್ಳೆಯದಂತ ಕಾಣಿಸ್ಲಿಲ್ಲ. ಇದು ಫಿಟ್ಟಿಂಗಿಗೆ ಶಾಂಪು ಯೂಸ್ ಮಾಡಬೇಕು, ಆದರೂ ಸ್ವಲ್ಪ ಕಷ್ಟ ಅಂತ ಅನಿಸಿತು. ಇದು ಕಷ್ಟಪಟ್ಟು ಲಾಂಗ್ ಕಪ್ಲಿಂಗ್ ಯೂಸ್ ಮಾಡಿ ಪೈಪ್ ಜಾಯಿಂಟ್ ಮಾಡಿದಾಯಿತು. ನನ್ನ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೇನೆ. ಹಾಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.